ಪ್ರೇಮಿಗಳ ದಿನಾಚರಣೆ ದಿನ ಈ ಒಂದು ಸಾಂಗು ನೊಂದಿರೋ ಹೃದಯಗಳಿಗೆ ಸಲ್ಲಲಿ ಅಂತ ಅಂದ್ಬಿಟ್ಟು ಬಿಟ್ಟಿರೋದು ಸಾಂಗ್. ಡುಬಾಕ್ ಪ್ರಕಾರ ಪ್ರೀತಿ ಅಂದ್ರೆ ಏನಿರಬಹುದು? ಎಷ್ಟು ರೂಪಾಯಿ ಬೆಲೆ ಬಾಳ್ತಾ ಇದೆ ಅಂತಾನೆ ಹೇಳಿ ಬೇಕಾರೆ. ನಾವು ಫೋನ್ ಪೇ ಮಾಡೋಣ, ಗೂಗಲ್ ಪೇ ಮಾಡೋಣ, ತಗೊಂಬರೋಣ. ಫೋನು ಇಲ್ಲ, ಮೆಸೇಜ್ ಇಲ್ಲ, ನಿಂದು ಎಲ್ಲಿರುವೆ, ರಿಲೇಶನ್ಶಿಪ್, ಸಿಚುವೇಶನ್ಶಿಪ್, ಬ್ರೇಕಪ್, ಪ್ಯಾಚಪ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸೋ ಬ್ಯೂಟಿಫುಲ್, ಸೋ ಹಿಂದೆ ಅಲ್ದು 3 ವರ್ಷ ಅದು ಹೆಂಗ್ ಹೋಯ್ತು ಅಂತಾನೆ ಗೊತ್ತಿಲ್ಲ. ಅಂಡ್ ಅವಳು ಹೆಂಗ್ ಹೋದ್ಲು ಅಂತಾನೂ ಗೊತ್ತಾಗ್ತಾ ಇಲ್ಲ. ಹಿಂದೆ ಹೋಗು ಮಕ್ಕುದ್ರು, ಹಿಂದೆ ಹೋಗು ಕಣ್ಣು ಹೊಡೆದು ಲೈನು ಹಾಕು ಸಿಕ್ಕು ತಾಳ ಸುಂದರಿ. ನಾವು ಪ್ರೀತಿ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದು ಹೃದಯದಲ್ಲಿರ್ಬೇಕು, ಮನಸ್ಸಲ್ಲಿರ್ಬೇಕು. ಅದು ಯಾವಾಗ್ಲೂ ಮನಸ್ಸಲ್ಲಿ ಇದ್ದೇ ಇರುತ್ತೆ. ನೀನೇ ಅಲ್ಲ, ನೀನಿರದೆ ಬಾಳೆ ಇಲ್ಲ ಅನ್ನುವುದು ಪ್ರೇಮ ಅಲ್ಲ. ನಮಗೆ ನಾವು ಬೆಳಿಬೇಕು, ನಮಗೆ ನಾವು ಬಿಲ್ಡಪ್ ತಗೋಬೇಕು. ಆ್ಯಂಡ್ ಎಂಡ್ ಆಫ್ ದ ಡೇ ಜನಗಳು ನಮ್ಗೆ ಸಪೋರ್ಟ್ ಕೊಡ್ತಾರೆ. ಒಂದಿನ ಒಂದು ದೊಡ್ಡ ವೇದಿಕೆ ಮೇಲೆ ನನ್ನ ಒಂದು ಸ್ಟೋರಿ ರಿವೀಲ್ ಮಾಡಬೇಕು ಅಂತ ಆಸೆ, ವಿತ್ ನನ್ನ ಮ್ಯೂಸಿಕ್ ಜರ್ನಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಗೌಡ್ ಹುಡುಗಿ ಭೂಮಿಕಾ. ಸದಾಶಿವನಗರಲ್ಲಿರೋ ಫ್ರೀಡಮ್ ಟಿವಿ ಆಫೀಸ್ ಬಿಟ್ಟು ಇಲ್ಲೇನಪ್ಪ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಡುಬಾಕ್ ಇಂಟರ್ವ್ಯೂ ಮಾಡೋಕೆ ಬಂದಿದ್ದೀನಿ. ಈಗ ನಿಮಗೆಲ್ಲ ಕ್ವೆಶನ್ ಮಾರ್ಕ್ ಬಂದಿರಬೇಕಲ್ಲ, ಈ ಡುಬಾಕ್ ಯಾರಪ್ಪ ಅಂತ. ಡುಬಾಕ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇವ್ರ ಹೆಸರು ನನಗೆ ಗೊತ್ತು, ಆದರೆ ನಮ್ಮ ವೀಕ್ಷಕರಿಗೆ ಗೊತ್ತಿಲ್ಲ ಅಲ್ವಾ? ಸೊ ಹೆಸರಿಂದಾನೇ ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮ್ಮ ಹೆಸರು? ವಿಕ್ಟ್ರಿ ವಿನೋದ್ ಅಂತ ಹೇಳ್ಬಿಟ್ಟು. ಪ್ರೀತಿ ಅಂದ್ರೆ ಏನು ನಿಮ್ಮ ಪ್ರಕಾರ? ಡುಬಾಕ್ ಪ್ರಕಾರ ಪ್ರೀತಿ ಅಂದ್ರೆ ಏನಿರ್ಬೋದು? ಪ್ರೀತಿ ಅಂತ ಅಂದರೆ ಏನು ಅಂತ ಹೇಳೋದಕ್ಕಿಂತ ಪ್ರೀತಿ ಅಂದರೆ ಎಲ್ಲಿದೆ ಅಂತ ನೀವೇ ಹೇಳಬೇಕು ಮ್ಯಾಮ್. ನನಗೆ ಗೊತ್ತಾಗ್ತಾ ಇಲ್ಲ. ಈಗಿನ ಜನ್ರೇಷನಲ್ಲಿ 2024 ನಡೀತಾ ಇದೆ. ಪ್ರೀತಿ ಅಂದರೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಹೇಳಿ, ಪ್ರೀತಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ, ಎಲ್ಲಿ ತೊಗೊಬರೋಣ ಅಂತ ಕೇಳಿ, ಅದು ಎಷ್ಟು ರೂಪಾಯಿಗೆ ಬೆಲೆ ಬಾಳ್ತಾ ಇದೆ ಅಂತಲೇ ಹೇಳಿ ಬೇಕಾರೆ. ನಾವು ಫೋನ್ ಪೇ ಮಾಡೋಣ, ಗೂಗಲ್ ಪೇ ಮಾಡೋಣ, ತಗೊಂಬರೋಣ. ಈಗ ಪ್ರೀತಿನ ನೀವು ಫೋನ್ ಪೇ ಗೂಗಲ್ ಪೇ ಅಂದ್ಬಿಟ್ರಲ್ಲ, ಪ್ರೀತಿಗಳು ಮನ್ಸಲ್ಲಿ ಸಿಗುತ್ತಲ್ವಾ? ಬಟ್ ನೀವು ಮಾಡಿರೋ ಸಾಂಗಲ್ಲಿ ಪ್ರೀತಿನ ಹುಡುಕೋ ಚಾನ್ಸೇ ಇಲ್ಲ. ಹುಡುಗಿನ ವರ್ಣಿಸಿದ್ದೀರಾ, ಹುಡುಗಿನ ಮೋಸ ಮಾಡಿರೋದ್ರ ಬಗ್ಗೆ ಮಾತಾಡಿದ್ದೀರಾ ಅಲ್ವಾ? ಸೊ ನಿಮ್ಮ ಪ್ರಕಾರ ಆ ರೀತಿ ಹೋದರೆ ಪ್ರೀತಿ ಅಂದರೆ ಏನು? ಪ್ರೀತಿ ಅಂತ ಅಂದರೆ ನನ್ನ ಪ್ರಕಾರ ಬರೀ ಡ್ರಾಮಾ ಆಗಿಬಿಟ್ಟಿದೆ. ಪ್ರೀತಿನೇ ಮಾಡ್ತಾ ಇಲ್ಲ. ಪ್ರೀತಿ ಮಾಡ್ತೀನಿ ಕಣೋ, ಐ ಲವ್ ಯು ಕಣೋ ಅಂತ ಅಂತಾರೆ. ಐ ಲವ್ ಯು ಅಂತ ಇನ್ನೂ 10 ಜನಕ್ಕೆ ಹೇಳಿರ್ತಾರೆ. ವಾಟ್ಸಪ್ ಚೆಕ್ ಮಾಡಿದರೆ ತುಂಬ ಜನಕ್ಕೆ ಫೋನ್ ಮಾಡಿರ್ತಾರೆ. ಅಣ್ಣ ಅಂತಾರೆ, ಅಣ್ಣನ ಜೊತೆನೇ ಮೂವಿಗೆ ಹೋಗ್ತಾರೆ, ಅಣ್ಣನ ಜೊತೆನೇ ಐಸ್ ಕ್ರೀಮ್ ತಿಂತಾರೆ. ಸೊ ನನಗೆ ಗೊತ್ತಿಲ್ಲ ಯಾವ್ದು ಐಸ್ ಕ್ರೀಮ್ ಯಾವುದು ಗೊತ್ತಾಗ್ತಾ ಇಲ್ಲ, ಲಾಲಿಪಾಪ್ ಯಾವುದಂತ ಗೊತ್ತಾಗ್ತಾ ಇಲ್ಲ, ಆ್ಯಂಡ್ ಕಬಾಬ್ ಯಾವುದಂತನೂ ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲರೂ ಕೇಳಿದಾಗೆಲ್ಲ ನನಗೆ ಅಣ್ಣನ ಜೊತೆ ಇದ್ದೀನಿ ಅಂತಾರೆ. ಅಣ್ಣ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಯಾರು ಅಣ್ಣ ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ರಾಹುಲ ಯಾರು ಅಂದಂಗೆ ಅಣ್ಣ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಬೆಸ್ಟ್ ಫ್ರೆಂಡ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಲವರ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಪ್ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಲಾಯಲಾಗಿ ಬದುಕ್ತಿರೋರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ವ್ಯಾಲೆಂಟೈನ್ಸ್ ಡೇ ದಿನ ಡುಬಾಕ್ ಸಾಂಗ್ನ ರಿಲೀಸ್ ಮಾಡಿದ್ದಾರೆ. ಸೊ ಯಾಕೆ ಅವತ್ತೇ ರಿಲೀಸ್ ಮಾಡಿದ್ದೀರಾ? ಯಾಕೆ ಅಂತ ಅಂದರೆ, ಪ್ರೀತಿ ಅಂತ ಅಂದ ತಕ್ಷಣ ಏನು ಎಲ್ಲ ಸೇರಿ ಎಲ್ಲ ಪ್ರೇಮಿಗಳು, ಭೂಮಿ ಮೇಲಿರೋ ಎಲ್ಲ ಪ್ರೇಮಿಗಳು ಲವ್ ಮಾಡಿಕೊಂಡು ಪ್ರೀತಿನ ಹಂಚ್ಕೊಂಡು ನಗ್ನಾಗ್ತಾ ಇರೋದಿಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಥರ ಹೃದಯಗಳು ಫೋನು ಇಲ್ಲ, ಮೆಸೇಜ್ ಇಲ್ಲ, ನಿಂದು ಎಲ್ಲಿರುವೆ, ನಾನು ಬಾರು ಮುಂದೆ ನಿಂತಿರುವೆ, ಫೋನು ಇಲ್ಲ, ಈ ಥರ ಹತ್ಕೊಂಡು ಕಣ್ಣೀರಿಟ್ಕೊಂಡು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಪ್ರೀತಿನ ನೆನಪಿಸ್ಕೋತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಪ್ರೇಮಿಗಳ ದಿನಾಚರಣೆ ದಿನ ಈ ಒಂದು ಸಾಂಗು ನೊಂದಿರೋ ಹೃದಯಗಳಿಗೆ ಸಲ್ಲಲಿ ಅಂತ ಅಂದ್ಬಿಟ್ಟು ಬಿಟ್ಟಿರೋದು ಸಾಂಗ್ನ. ಸೊ ನಿಮ್ಮ ಜರ್ನಿ ಹೇಗಿತ್ತು? ನೀವು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಲ್ವಾ? ಸೊ ನಿಮ್ಮ ಜರ್ನಿ ಬಗ್ಗೆ ಮಾತಾಡಬೇಕು ಅಂದರೆ ಹೇಗಿತ್ತು ಸರ್ ನೀವು? ಆ್ಯಂಡ್ ನಾನು ನೋಡ್ತಿದ್ದೆ ನಿಮ್ಮ ಯೂಟ್ಯೂಬಲ್ಲಿ 3 ವರ್ಷ ಗ್ಯಾಪ್ ತೊಗೊಂಡಿದ್ದೀರಾ ನೀವು. 3 ವರ್ಷ ಆದಮೇಲೆ ಡುಬಾಕ್ ಸಾಂಗ್ ಬಂದಿದೆ. ಯಾಕೆ ಇಷ್ಟೊಂದು ಗ್ಯಾಪ್? ಪ್ರೀತಿ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಆ 3 ವರ್ಷ ನನ್ನ ಹುಡುಗಿ ಜೊತೆ ಪ್ರೀತಿ ಮಾಡ್ತಿರ್ಬೇಕಾದ್ರೆ ಪ್ರೀತಿಲಿ
ಪ್ರೀತಿ ಕುರುಡು ಅಂತ ಅಂತಾರೆ. ಸೊ ಪ್ರೀತಿ ಕುರುಡೋ ಪ್ರೇಮ ಕುರುಡೋ ಈ ಥರ ನಾನು ಆ್ಯಕ್ಚುಲಿ ಕುರುಡಾಗಿದೆ ಅನ್ಸುತ್ತೆ 3 ವರ್ಷ. ಅವಳಿಂದನೇ ಅಮ್ಮು ಐ ಲವ್ ಯು ಅಮ್ಮು, ಅಮ್ಮು ಐ ಲವ್ ಯು ಅಮ್ಮು ಅಂದ್ಕೊಂಡು ಅವಳಿಂದನೇ ಹಿಂದೆ ಅಲ್ದು 3 ವರ್ಷ ಅದು ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಅವಳು ಹೆಂಗೆ ಹೋದ್ಲು ಅಂತಲೂ ಗೊತ್ತಾಗ್ತಾ ಇಲ್ಲ. ಸೊ 3 ವರ್ಷ ಈ ಪ್ರೀತಿ ಮಾಡ್ಕೊಂಡು ಇವಾಗ ಓಕೆ ಫೈನ್ ನಾನು ಏನು ಮಾಡಿದೆ ಆ್ಯಂಡ್ ಪ್ರೀತಿ ಅಂದರೆ ಏನಾಯಿತು, ಅವಳೇನು ಮಾಡಿದ್ಲು ಅಂತ ಈ ಒಂದು ಸಾಂಗ್ ಮೂಲಕ ತೋರಿಸಿದ್ದೀನಿ. ಪ್ರೀತಿ ಮಾಡೋದ್ರಿಂದ ಉದ್ಧಾರ ಆಗ್ತಾರಾ ಇಲ್ಲ ಸರ್ವನಾಶ ಆಗ್ತಾರಾ ಅನ್ನೋದು ನನ್ನ ಪ್ರಶ್ನೆ. ಆದರೆ ನಿಮ್ಮ ಸಾಂಗ್ ನೋಡೋರಿಗೆ ಅನ್ಸೋದು ಇವನು ಪಕ್ಕ ಸರ್ವನಾಶ ಆಗಿದ್ದಾನೆ, ಅದಕ್ಕೆ ಈ ಸಾಂಗ್ ಮಾಡಿದ್ದಾನೆ ಅಂತ ಅನಿಸುತ್ತೆ. ನಿಮಗೇನು ಅನ್ನಿಸ್ತಿದೆ? ಮೇಡಮ್, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು, ಈ ಉದ್ಧಾರ ಎಲ್ಲ ಯಾಕೆ ಮೇಡಮ್, ಏನಂತೀರಾ? ಅಷ್ಟೇ. ನಾನೇನು ಹೇಳ್ತೀನಿ ಅಂತಂದರೆ, ಪ್ರೀತಿ ಮಾಡಬೇಕಾದ್ರೆ ಹಾಳು ಬಿದ್ದೋಗಿರ್ತೀವಿ, ಪ್ರೀತಿ ಬಿಟ್ಟಾದ್ಮೇಲೆ ನಿಜವಾಗ್ಲೂ ಉದ್ಧಾರ ಆಗೋದು ಉದಾಹರಣೆ ನಾನೇ. ಸೊ ನಿಮಗೆ 3 ವರ್ಷ ಕಂಪ್ಲೀಟ್ ಲವ್ವಲ್ಲಿದ್ರಿ, ಒಂದು ಸಾಂಗು ಮಾಡಲಿಲ್ಲ ನೀವು? ಇಲ್ಲ, ಮಾಡಲಿಲ್ಲ. ಎಲ್ಲ ಬರೀ ಅಮ್ಮು ಅಂತಲೇ ಅವಳಿಂದನೇ ಅವಳು ಪಿಕಪ್ ಮಾಡೋದೇನು, ಡ್ರಾಪ್ ಮಾಡೋದೇನು, ಐಸ್ ಕ್ರೀಮ್ ತಿನ್ನಿಸೋದೇನು, ಚಾಕ್ಲೇಟ್ ಕೊಡಿಸೋದೇನು ಡೈಲಿ. ಈ ಅಪ್ಪು ಎಲ್ಲಿದೆಯಾ, ಅಪ್ಪು ಬಾಬಾ ಪಿಕ್ ಕಾಲೇಜ್ ಹತ್ರ ಬಾ ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ, ಎಲ್ಲಿ ಬೇಗ ಬಾ. ಇವಾಗ ಯಾರು ಕಾಲ್ ಮಾಡ್ತಾಯಿಲ್ಲ ಮೇಡಮ್, ಮೊಬೈಲ್ ಕಾಯ್ತಾ ಇದೆ, ಯಾರು ಕಾಲು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಡುಬಾಕ್ ಅನ್ನೋ ಒಂದು ಸಾಂಗ್ ಅಷ್ಟೇ. ಈಗ ಡುಬಾಕ್ ಸಾಂಗ್ ಮಾಡಿದ್ದೀರಾ ಅಲ್ವಾ, ಸೊ ಈ ಸಾಂಗ್ ನೋಡಿ ಹುಡುಗಿರ್ ಫ್ಯಾನ್ಸು ಕ್ಯೂ ಎಲ್ಲ ಜಾಸ್ತಿ ಆಗಿದೆಯಾ ಏನು? ನಾನಿರೋ ಏರಿಯಾದಲ್ಲಿ ಮತ್ತು ನಾನು ನೋಡಿದಾಗೆಲ್ಲ ಎಲ್ಲರೂ ನನಗೆ ನೀನು ಬೇಕಾಗಿಲ್ಲ ಹೋಗೋ ಅಂತ, ನಾನು ಹೋಗೆ ಅಂತ ಬರ್ತಿದ್ದೀನಿ, ಹೋಗೋ ಅಂತ ಹುಡುಗಿರೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ. ಸೊ ಫೇಮಸ್ ಆಗ್ತಾ ಇದೆ, ಜನಗಳ ಪ್ರೀತಿ ಸಪೋರ್ಟಿಂದ ಫೇಮಸ್ ಆಗ್ತಾ ಇದೆ. ಏನಂತೀರಾ? ಅಷ್ಟೇ. ಸೊ ನಿಮ್ಮದು ಫಸ್ಟ್ ಹಾಡು ಯಾವುದಾಗಿತ್ತು? ಯಾಕೆ ನಿಮಗೆ ಇಂಡಿವಿಜುವಲ್ ಆರ್ಟಿಸ್ಟ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಬೇಕು ಅಂತ ಅನ್ನಿಸ್ತು? ಏನು ನಿಮ್ಮ ಜರ್ನಿ, ಅಂದರೆ ನೀವು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಾದರೂ ಮ್ಯೂಸಿಕ್ಕಿಂದ ಇತ್ತಾ, ಅಥವಾ ನೀವು ಒಬ್ಬರೇ ಕಲ್ತಿದ್ದ? ಎಷ್ಟು ಕಷ್ಟ ಆಯಿತು ಅಥವಾ ಎಷ್ಟು ಎಂಜಾಯ್ ಮಾಡಿದ್ರಿ ನೀವು ಈ ಜರ್ನಿನ? ಮೇಡಮ್, ನಾನೇನು ಹೇಳ್ತೀನಿ, ನೋಡ್ತಿರೋ ಫ್ರೀಡಮ್ TV ವೀಕ್ಷಕರಿಗೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್ನ ಬೆಳೆಸೋದಕ್ಕೆ ಯಾರೂ ಮುಂದೆ ಬರಲ್ಲ. ಸೊ ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಗಳಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಓದಿದ್ದು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ, ಒಬ್ಬ ಗೌರ್ಮೆಂಟ್ ಸ್ಕೂಲ್ ಹುಡುಗ. ಐ ಥಿಂಕ್ ಇವತ್ತು ಒಂದು 4 ಜನ ಗುರುತಿಡಿತಿದ್ದಾರೆ ಅಂತಂದರೆ ನನ್ನ ಜರ್ನೀಲಿ ನನ್ನ ಗೌರ್ಮೆಂಟ್ ಸ್ಕೂಲ್ ಒಬ್ಬ ಹುಡುಗ 10th ಅಷ್ಟೇ ನಾನು ಓದಿರೋದು. ಅದಾದಮೇಲೆ ಇಂಗ್ಲೀಷ್ ಮೀಡಿಯಮ್ ಹಾಕಿದ್ರು. ನಿಜವಾಗ್ಲೂ ನನಗೆ ಇಂಗ್ಲೀಷ್ ಅದೆಲ್ಲ ನನಗೆ ಅಡ್ಜಸ್ಟ್ ಆಗಿಲ್ಲ. ಆ್ಯಂಡ್ ಕನ್ನಡ ಮೀಡಿಯಮಲ್ಲೇ ಸಾಕು. ಇವಾಗ ಬರೀತಿರೋ ಸಾಂಗ್ಸ್ಗಳು ಕೂಡ ಕನ್ನಡದಲ್ಲೇ. ನಾವು ಕನ್ನಡ ಬಿಟ್ಟರೆ ಯಾವ ಭಾಷೆ ಬರಲ್ಲ. ನಾನು ನೋಡಿದವರೆಲ್ಲ ಏನಪ್ಪ ತಮಿಳೇ ನೀ ಏನಮ್ಮ ಸಾಪಿಡ ಆಚ ಅಂತ ನಾನು ಗ್ಯಾಪಲ್ಲಿ ಆಮ ಅಂದ್ಕೊಂಡು ಹಂಗೆ ಮುಂದೆ ಹೋಗ್ಬಿಡ್ತೀನಿ. ಸೊ ಸ್ವಲ್ಪ ನೋಡೋಕೆ ಕಪ್ಪಗಿದ್ದೀನಿ ಅಂದ್ಬಿಟ್ಟು ತಮಿಳಿಯನ್ಸ್ ಅಂತ ಅಂತಾರೆ. ಬಟ್ ಆದರೆ ಲೈಕ್ ಪಕ್ಕಾ ಕನ್ನಡಿಗ. ಯಲಹಂಕ ಜಕ್ಕೂರ್ ಲೇಔಟ್ ಅನ್ನೋದ್ರಲ್ಲಿ ನನ್ನ ಒಂದು 20 ವರ್ಷ ಜರ್ನಿ ಅಲ್ಲೇ ನಾವು ಕಳೆದ್ವಿ. ಸೊ ನನ್ನ ಫಸ್ಟು ಒಂದು ಸಾಂಗ್ ಬಂದುಬಿಟ್ಟು ಒನ್ಸ್ ಅಪಾನ್ ಅ ಟೈಮ್ ಅಂತ ಅಂದ್ಬಿಟ್ಟು. ಸೊ ಯಾಕೆ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ನ ಚೂಸ್ ಮಾಡಿಕೊಂಡೆ ಅಂತಂದರೆ, ಲೈಕ್ ಸಪೋರ್ಟ್ ಯಾರೂ ಮಾಡಲ್ಲ ಹೇಳಬೇಕು ಅಂತಂದರೆ. ಸೊ ಪ್ರತಿಯೊಂದು ಸಾಂಗ್ ಕೂಡ ಲೈಕ್ ನಾವೇನು ಮಾಡಬೇಕು ಅಂತಂದರೆ, ಲೈಕ್ ಸ್ಟಾರ್ಟಿಂಗ್ ನಾವೇನಾದರೂ ಮಾಡಬೇಕಂತ ಅಂದ್ಕೊಂಡಾಗ ಯಾರೂ ಕೂಡ ಲೈಕ್ ಮಾಡಪ್ಪ ಅಂತ ಯಾರೂ ಸಪೋರ್ಟ್ ಮಾಡಲ್ಲ. ಸೊ ನಾವು ಇಲ್ಲಿ ಯಾರು ಬೆಳೆಸಲ್ಲ ಅನ್ನೋದು ಎಷ್ಟು ಸತ್ಯನೋ, ಜೀವನವೂ ಕೂಡ ಅಷ್ಟೇ ಸತ್ಯ. ನಮಗೆ ನಾವು ಬೆಳಿಬೇಕು, ನಮಗೆ ನಾವು ಬಿಲ್ಡಪ್ ತೊಗೋಬೇಕು. ಆ್ಯಂಡ್ ಎಂಡ್ ಆಫ್ ದ ಡೇ ಜನಗಳು ನಮ್ಗೆ ಸಪೋರ್ಟ್ ಕೊಡ್ತಾರೆ. ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಮಾಡಿಕೊಂಡೆ ಹಾಡೋದಕ್ಕೆ, ಬರೆಯೋದಕ್ಕೆ. ಬಟ್ ಪ್ರತಿ ಮನೇಲೂ ಕೂಡ ಇವನು ಏನು ಮಾಡ್ತಾನಪ್ಪ ಅಂತ ಒಂದು ಭಯ ಇತ್ತು. ಯಾರು ಕೂಡ ನಂಬ್ತಾ ಇರಲಿಲ್ಲ. ಯಾರೋ ಹುಚ್ಚ ಇರಬೇಕು ಇವನು, ಏನೋ ಸುಮ್ಮನೆ ಗಿಟಾರ್ ಹಿಡ್ಕೊಂಡು ಅಲ್ಲಿ ಇಲ್ಲಿ ಅಲ್ದಾಡ್ತಾನೆ, ಓಡಾಡ್ತಾನೆ, ಏನೂ ಮಾಡೋದಿಲ್ಲ, ಜೀವನದಲ್ಲಿ ಉದ್ಧಾರನೇ ಆಗೋದಿಲ್ಲ ಅಂತ ಅನ್ನೋ ಟೈಮಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು ಸೃಜನ್ ಲೋಕೇಶ್ ಅಣ್ಣ. ಹೇಳಬೇಕಂದ್ರೆ ಮಜಾ ಟಾಕೀಸ್ ಅಂತ ಒಂದು ಕೃಷ್ಣ ಲೀಲಾ ಅಂತ ಒಂದು ಟೀಮ್ ಬಂದಿತ್ತು. ಆ ಟೈಮಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದು ಸೃಜನ್ ಅಣ್ಣ. ಸೊ ಅಲ್ಲಿ ನನ್ನ ಒಂದು ಟ್ಯಾಲೆಂಟ್ಗೆ ಮೊದಲನೇ ಒಂದು ಸ್ಟೆಪ್ ಸಿಕ್ತು. ಅದಾದಮೇಲೆ ಚಂದನ್ ಶೆಟ್ಟಿ ಅವರು, ಓಕೆ ವಿಕ್ಟ್ರಿ ನಿನಗೆ ಈ ಥರ ಟ್ಯಾಲೆಂಟ್ ಇದೆ, ತಗೋ ಒಂದು 2-3 ಕಾಂಟೆಂಟ್ಗಳು ತಗೋ, ನಿನ್ನ ಟ್ಯಾಲೆಂಟ್ಗೆ ಇವರೆಲ್ಲ ಸಪೋರ್ಟ್ ಮಾಡ್ತಾರೆ, ಇಲ್ಲಿಂದ ನೀವು ಬೆಳ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಜರ್ನಿ ಸ್ಟಾರ್ಟ್ ಆಯಿತು. ಇವತ್ತಿನ ಇಂಡಸ್ಟ್ರಿಲಿ ಪ್ರತಿಯೊಬ್ಬರು ನನಗೆ ಚಿರಪರಿಚಿತರು, ತುಂಬ ಸಪೋರ್ಟ್ ಮಾಡ್ತಾರೆ. ಚೇತನ್ ನಾಯಕ್ ಸಿಂಗರ್ ಆಗಿರ್ಬೋದು, ಸಲಾಂ ರಾಕಿ ಬಾಯ್ ಹಾಡಿದ್ದಾರೆ. ಆ್ಯಂಡ್ ಅವಲಕ್ಕಿ ಬೋಲಕ್ಕಿ ಅಂತ ಸಾಂಗ್ ಕೇಳಿದ್ದೀರ, ಆ ಚೇತನ್ ನಾಯಕ್ ಬ್ರದರ್ ಅವರು. ಆಮೇಲೆ ಅಮೃತ ನಾಯಕ್ ಅವರು, ಪ್ರತಿಯೊಬ್ಬರು
ಇಂಡಸ್ಟ್ರಿಲಿ ಶ್ರೀಧರ್ ವಿ ಸಂಭ್ರಮ್ ಸರ್ ಆಗಿರಬಹುದು, ಪ್ರತಿಯೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ಗಳು, ಜುಡಾ ಸ್ಯಾಂಡಿ ಸರ್ ಆಗಿರಬಹುದು, ನಿನ್ನೆಲ್ಲ ಒಂದು ಟ್ಯಾಲೆಂಟ್ ಇದೆ ಕಣೋ, ನೀನು ಮಾಡು, ನಾವೆಲ್ಲ ನಿಮ್ಮ ಸಪೋರ್ಟಿಗೆ ನಿಂತ್ಕೋತೀವಿ ಅಂತ ಇಡೀ ಇಂಡಸ್ಟ್ರಿ ನನ್ನ ಹಿಂದೆ ನಿಂತಿದೆ. ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅನನ್ಯ ಭಟ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ನನಗೆ ಗುರುತಿಸಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮಣಿಕಾಂತ್ ಕದ್ರಿ ಸರ್ ಆಗಿರ್ಬೋದು, ಇವರೆಲ್ಲರೂ ನನ್ನ ಬ್ಯಾಕ್ಗ್ರೌಂಡಲ್ಲಿ ಲೈಕ್ ನನ್ನನ್ನು ಇವ್ನಿಗೆ ಒಳ್ಳೇದಾಗಲಿ ಅಂತಲೇ ನನಗೆ ಬ್ಲೆಸ್ ಮಾಡ್ತಾರೆ ಯಾವಾಗಿದ್ರು. ಸೊ ಈ ಒಂದು ಎಲ್ಲರ ಆಶೀರ್ವಾದ ತೊಗೊಂಡು, ಕನ್ನಡಿಗರ ಆಶೀರ್ವಾದ ತೊಗೊಂಡು, ನಿಮ್ಮೆಲ್ಲರ ಪ್ರೀತಿ ತೊಗೊಂಡು ಒಂದಿನ ಒಂದು ದೊಡ್ಡ ವೇದಿಕೆ ಮೇಲೆ ನನ್ನ ಒಂದು ಸ್ಟೋರಿ ರಿವೀಲ್ ಮಾಡಬೇಕು ಅಂತ ಆಸೆ, ವಿತ್ ನನ್ನ ಮ್ಯೂಸಿಕ್ ಜರ್ನಿ ಜೊತೆ. ಸೊ ಡುಬಾಕ್ಗೆ ಮುಂಚೆ ಯಾವ ಸಾಂಗ್ಸ್ ಮಾಡಿದ್ದೀರಾ, ಅದನ್ನ ಹಾಡ್ಬೋದಾ? ಖಂಡಿತ. 3, 2, 1 ಗೋ. ಬಳಿಗೆ ಬಂದು ಮನದಿ ನಿಂದು ಎದುರು ಬರದವಳೆ, ನನ್ನ ಕನಸಲಿ ನನಸಾಗುವೆ ಎಂದು ನುಡಿದವಳೆ, ನಿನದೇ ಮೌನ ನಿನದೇ ಧ್ಯಾನ, ಬಳಿಗೆ ಬಂದು ಮನದಿ ನಿಂದು ಎದುರು ಬರದವಳೆ, ನನ್ನ ಕನಸಲಿ ನನಸಾಗುವೆ ಎಂದು ನುಡಿದವಳೆ. ಸೊ ಈ ಸಾಂಗ್ ಮಾಡಿದಾಗ ಲವಲ್ಲಿ ಇರ್ಲಿಲ್ವಾ, ಲವಲ್ಲಿ ಇದ್ರಾ? ಲವಲ್ಲಿ ಆ್ಯಕ್ಚುಲಿ ಇರಲಿಲ್ಲ, ಲವಿಂದ ಹಿಂದೆ ಇದ್ದಿದ್ದು. ಸೊ ಹಂಗಾಗಿ ಈ ಸಾಂಗ್ ಬಂತು. ಲವಲ್ಲಿ ಇದ್ದಾಗ 3 ವರ್ಷ ಏನೂ ಇಲ್ಲ ಜೀವನ, ಅವರೇ ಎಲ್ಲ, ನೀನೇ ಎಲ್ಲ, ನೀನಿರದೆ ಬಾಳೆ ಇಲ್ಲ ಅನ್ನುವುದು ಪ್ರೇಮ ಅಲ್ಲ, ಮರಗಳನ್ನು ಸುತ್ತೋದಲ್ಲ, ಕವನಗಳ ಗೀಚೋದಲ್ಲ, ನೆತ್ತರಲ್ಲಿ ಬರೆಯೋದಲ್ಲ, ವಿಷವನ್ನು ಕುಡಿಯೋದಲ್ಲ, ಮೌನವೇನೇ ಧ್ಯಾನವೇ ಪ್ರೇಮ. ಸೊ ಈ ಥರ 3 ವರ್ಷ ಅವಳು ಧ್ಯಾನದಲ್ಲೇ ಇದ್ದೆ. ಸೊ ಇವಾಗಿಲ್ಲ, ಡುಬಾಕ್ ಬಂತು ಅಷ್ಟೇ. ಸೊ ಮತ್ತೆ ಪ್ಯಾಚಪ್ ಆಗೋ ಕತೆ ಏನಾದರೂ ಇದೆಯಾ? ನಮ್ಮ ಅಮ್ಮನ ನಾಳೆ ಈ ಪ್ಯಾಚಪ್ ಆಗೋದು ಈ ಭವಿಷ್ಯದಲ್ಲಿ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರು ಇನ್ನೊಬ್ಬರ ಜೊತೆ ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ ಬಿಡಿ. ಸೊ ನೀವೀಗ ಅಮ್ಮ ಅಂತ ಅಂದ್ರಿ ಅಲ್ವಾ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ? ಅಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಅಪ್ಪಾಜಿ ಬಂದುಬಿಟ್ಟು ಡ್ರೈವಿಂಗ್ ಮಾಡ್ತಾರೆ, ನಾನು ಕೂಡ ಡ್ರೈವಿಂಗ್ ಮಾಡ್ತೀನಿ, ಲೈಕ್ ಪಾರ್ಟ್ ಟೈಮ್ ಜಾಬ್ ಥರ ಡ್ರೈವಿಂಗ್ ಮಾಡ್ತೀನಿ. ಇನ್ನು ಫ್ರೀ ಟೈಮಲ್ಲಿ ಮ್ಯೂಸಿಕ್ ಮಾಡ್ತೀನಿ, ಗಿಟಾರ್ ಹೇಳ್ಕೊಡ್ತೀನಿ. ಆ್ಯಂಡ್ ಸೊ ಇವಾಗ ಮ್ಯೂಸಿಕ್ ಕಂಪೋಸ್ ಮಾಡ್ತಾಯಿದ್ದೀನಿ, ಒಂದು ಸಿನಿಮಾಗೆ ವರ್ಕ್ ಮಾಡ್ತಾಯಿದ್ದೀನಿ. ಯಾವ ಸಿನಿಮಾ ಅಂತ ಹೇಳ್ಬೋದಾ? ಖಂಡಿತವಾಗ್ಲೂ ಸಿನಿಮಾ ಹೆಸರು ಐತೆ ವಡಿ ಅಂತ ಅಂದ್ಬಿಟ್ಟು, ಅಶೋಕ್ ಚಕ್ರವರ್ತಿ ಅಂತ ಅಂದ್ಬಿಟ್ಟು ಡೈರೆಕ್ಟರ್ ಸರ್ ಹೇಳಬೇಕು ಅಂತಂದರೆ, ಅವರು ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಇವಾಗ ಪ್ರೆಸೆಂಟ್ ನನ್ನ ಒಂದು ಡುಬಾಕ್ ಸಾಂಗಿಗೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಅವರು. ಸೊ ಹಾಗಾಗಿ ನೀವೇ ಬೇಕು ಅಂತ ಅಂದ್ಬಿಟ್ಟು ಐತೆ ವಡಿ ಅನ್ನೋ ಒಂದು ಕನ್ನಡ ಸಿನಿಮಾಗೆ ನಾನು ಮ್ಯೂಸಿಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಾನಲಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಹಾಡನ್ನ ಹಾಡ್ಬೋದಾ? ಗೋ. ನನಗೆ ನೀನು ಬೇಕಾಗಿಲ್ಲ, ಹೋಗೆ 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 ಹೋಗೆ, ನನಗೆ ನೀನು ಬೇಕಾಗಿಲ್ಲ, ಹೋಗೆ 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 ಹೋಗೆ. ಐ ಲವ್ ಯು ಅಂದಾಗಲಿಲ್ಲ ಕೆನ್ನಿಗೆ ಹೊಡೆದೋಳೆ, ನನ್ನ ಮುಂದೆನೆ ನನ್ನ ಫ್ರೆಂಡ್ ಬೈಕಲ್ಲಿ ಹತ್ಕೊಂಡು ಹೋದೋಳೆ, ನನಗೆ ನೀನು ಬೇಕಾಗಿಲ್ಲ, ಹೋಗೆ 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 ಹೋಗೆ, ನನಗೆ ನೀನು ಬೇಕಾಗಿಲ್ಲ, ಹೋಗೆ 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 ಹೋಗೆ. ಜೇನು ಒಳ್ಳೋಣಂತ ತಿಳ್ಕೊಂಡಿದ್ದೆ ನಾನು, ಕನ್ಫ್ಯೂಸ್ ಆಗೋಯ್ತಲ್ಲೇ ನನ್ನ ಬ್ರಾಯ್ನು, ದೇವಲೋಕದ ಕನ್ಯೆ ಅಂತ ಮೆಚ್ಚಿಕೊಂಡೆ, ಕಣ್ಣು ಕಾರ ಪುಡಿಗೆ ಹಚ್ಚಿ ಹಾರೋಗ್ಬಿಟ್ಟೆ, ಏನೋ ಹೋಗ್ಲಿ ಪಾಪ ಅಂತ ಹೆಲ್ಪ್ ಮಾಡಿದೆ, ನೀನು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೇ ಸ್ವೈಪ್ ಮಾಡಿದೆ, ಬರೀ ಡುಬ್ಬಾ ಡುಬ್ಬಾ ಕಣೆ ನೀನು ಲೈ, ನನಗೆ ನೀನು ಬೇಕಾಗಿಲ್ಲ, ಹೋಗೆ 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 ಹೋಗೆ, ನನಗೆ ನೀನು ಬೇಕಾಗಿಲ್ಲ, ಹೋಗೆ 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 ಹೋಗೆ. ಯಾ ಸಕ್ಕದಾಗಿತ್ತು. ಆದರೆ ಸೊ ಇನ್ಯಾವುದಾದ್ರೂ ಹಾಡು, ಲೈಕ್ ಯಾವುದೋ ಹಾಡುಗಳ ಜೊತೆ ವರ್ಕ್ ಮಾಡಿದ್ದೀರಾ ಅಂತ ಹೇಳಿದ್ರಿ ಅಲ್ವಾ, ಅದರಲ್ಲಿ ಒಂದೆರಡು ಹಾಡುಗಳು ಆಡೋಕ್ಕಾಗತ್ತಾ? ಸೊ ರಘು ದೀಕ್ಷಿತ್ ಅವರು ಎಲ್ರಿಗೂ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗಿರ್ತಾರೆ. ಸೊ ನನಗೂ ಕೂಡ ನಾನು ಗಿಟಾರ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೆ, ಲೈಕ್ ಉದಾಹರಣೆ ಜಸ್ಟ್ ಮಾತಲ್ಲಿ ಮೂವಿ
ನೋಡಿ. ಸೊ ಆ ಒಂದು 2 ಲೈನ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಈಗ ನೀವು ಲವರ್ಸ್ಗಳಿಗೆಲ್ಲ ಒಂದು ಸಂದೇಶ ಅಥವಾ ಮೆಸೇಜ್ ಕೊಡಿ ಅಂದರೆ ಏನು ಕೊಡ್ತೀರಾ? ಅದು ಈಗಿನ ಜನ್ರೇಷನಲ್ಲಿ ಲವ್ ಮಾಡ್ತಿರೋರಿಗೆ ಏನು ಮೆಸೇಜ್ ಕೊಡ್ತೀರಾ? ಇವತ್ತಿನ ಯೂತ್ಗೆ ನಾನು ಏನು ಹೇಳ್ತೀನಿ ಅಂತ ಅಂದರೆ, ನಿಮಗೆ ಪ್ರೀತಿ ಮಾಡೋಕ್ಕೆ ಇಷ್ಟ ಇಲ್ಲ, ಬರೀ ಸುಮ್ಮನೆ ಓಡಾಡಿಕೊಂಡು ಸುಮ್ಮನೆ ಡ್ರಾಮಾ ಮಾಡ್ಕೊಂಡಿರಬೇಕು ಅಂತಂದರೆ ಆರಾಮಾಗಿ ಈಗಿನ ಜನ ತುಂಬ ಪ್ರಾಕ್ಟಿಕಲ್ ಆಗಿದ್ದಾರೆ. ನನಗೆ ಡ್ರಾಮಾ ಬೇಕು, ಪ್ರೀತಿ ಬೇಡ ಅಂತ ಅಂದರೆ ಡ್ರಾಮಾಗೆ ಒಪ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಬಟ್ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮನಸ್ಸುಗಳಿಗೆ ನೋವು ಕೊಡಬೇಡಿ, ಇಷ್ಟೇ. ಈಗ ಡೇಟಿಂಗು ಸಿಚುವೇಶನ್ಶಿಪ್ ಅಂತೆಲ್ಲ ಬಂದಿದೆ ಅಲ್ವಾ? ರಿಲೇಶನ್ಶಿಪ್, ಸಿಚುವೇಶನ್ಶಿಪ್, ಬ್ರೇಕಪ್, ಪ್ಯಾಚಪ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸಿಚುವೇಶನ್ಶಿಪ್ಪಲ್ಲಿರೋರಿಗೆಲ್ಲ ಏನು ಹೇಳ್ತೀರಾ? ಹುಡುಗಿರಿಗಾಗಲಿ ಹುಡುಗರಿಗಾಗಲಿ ಏನು ಹೇಳ್ತೀರಾ? ಆ್ಯಕ್ಚುಲಿ ಅದು ಒಳ್ಳೆಯದೇ ಮ್ಯಾಮ್. ಹೇಳಬೇಕಂದ್ರೆ ನನ್ನನ್ನು ಕೇಳಿದರೆ ಅದು ಲಿಟ್ರಲಿ ರಿಯಲಿ ಸೋ ಬ್ಯೂಟಿಫುಲ್, ಸೋ ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಅದೇ ಬೆಟರ್ ಆ್ಯಕ್ಚುಲಿ. ಪ್ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೋಸ ಮಾಡೋಕ್ಕೆ ಹೋಗಬೇಡಿ, ಅಷ್ಟೇ. ಸೊ ಈಗ ನಿಮಗೆ ಮತ್ತೆ ಲವ್ ಮಾಡೋ ಐಡಿಯಾ ಆ ಥರ ಏನಾದರೂ ಇದೆಯಾ? ಅಥವಾ ಇಲ್ಲ, ಲವ್ ಮಾಡಿದ್ರೆ ಸರ್ವನಾಶ ಆಗೋಗ್ತೀನಿ ಅನ್ನೋ ಕಾರಣಕ್ಕೆ ಬರೀ ಹಾಡುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇದ್ದೀರಾ? ಈಗ ಪ್ರೆಸೆಂಟ್ ಆ್ಯಕ್ಚುಲಿ ಮ್ಯೂಸಿಕ್ 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 ಲೈಫ್ ಕೆರಿಯರ್ ಸಾಕು. ಇಷ್ಟು ದಿನ ಸಾಕಲ್ವ 3 ವರ್ಷ ಜೀವನದಲ್ಲಿ? ಒಂದು ಹೃದಯಕ್ಕೋಸ್ಕರ 3 ವರ್ಷ ಕಳ್ಕೊಂಡಿದ್ದು ಸಾಕು. ಇನ್ನು ಮುಂದಕ್ಕೂ ಆದರೂ ಅದ್ಭುತವಾಗಿ ಮ್ಯೂಸಿಕ್ ಮಾಡೋಣ, ಮ್ಯೂಸಿಕ್ನ ಪ್ರೀತಿ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಪ್ರೀತಿ ಕ್ಯಾನ್ಸಲ್. ಸೊ ನನಗೆ ಕ್ಯೂರಿಯಾಸಿಟಿ, ನಮ್ಮ ಫ್ರೀಡಮ್ ಟಿವಿ ವೀಕ್ಷಕರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಇನ್ನು ಮುಂದೇನು ಸಾಂಗ್ಸ್ ಇದೇ ಥರ ಇರುತ್ತಾ? ಹುಡುಗಿರ್ನ ಬೈಯೋ ಥರ, ಮೋಸ ಮಾಡಿದ್ಯಲ್ಲೇ ಅನ್ನೋ ಥರ ಇರುತ್ತಾ? ಅಥವಾ ಹುಡುಗಿರ್ನ ಹೊಗಳೋ ಥರನೂ, ನಮ್ಮಂಥ ಒಳ್ಳೆ ಹುಡುಗಿರ್ಗೂ ಹೊಗಳೋ ಥರನೂ ಸಾಂಗ್ಸ್ ಮಾಡ್ತೀರಾ? ಎಲ್ಲರೂ ಅಂದ್ಕೊಂಡಿರ್ತಾರೆ ಹುಡುಗಿನ ಡುಬಾಕ್ ಅಂದ್ಕೊಂಡು ಬೈದ ಅಥವಾ ಲೈಕ್ ಈ ಥರ ಕೊಟ್ಟಿದ್ದಾನೆ ಸಾಂಗ್ ಅಂತ. ಬಟ್ ಅವ್ರು ಎಲ್ರಿಗೂ ಹೇಳ್ತೀನಿ, ನೆಕ್ಸ್ಟ್ ಒಂದು ಸಾಂಗ್ ಇದೆ. ಸಾಂಗ್ ಹೆಸರು ಕಾಡಿಗೆ ಅಂದ್ಬಿಟ್ಟು. ಪ್ರತಿಯೊಂದು ಹೆಣ್ಮಗುನು ತನ್ನ ಕಣ್ಣಿಗೆ ಹಚ್ಚೋ ಕಣ್ಕಪ್ಪು. ಖಂಡಿತವಾಗ್ಲೂ ಇದು ನಿಮ್ಮ ಟಿ ವಿಲೇ ಫಸ್ಟ್ ಈ ಒಂದು ವಿಚಾರ ಮಾತಾಡ್ತಾ ಇರೋದು. ಪ್ರತಿಯೊಂದು ಹೆಣ್ಮಗುನು ತನ್ನ ಕಣ್ಣಿಗೆ ಹಚ್ಚೋ ಅಂತ ಕಣ್ಕಪ್ಪು ಮೇಲೆ ಒಂದು ಸಾಂಗ್ ಬರೆದಿದ್ದೀನಿ. ಸಾಂಗ್ ಹೆಸರು ಕಾಡಿಗೆ ಅಂತ ಅಂದ್ಬಿಟ್ಟು. ಆದಷ್ಟು ಬೇಗ ಆ ಒಂದು ಸಾಂಗ್ ರಿಲೀಸ್ ಆಗುತ್ತೆ. ಸೊ ಮ್ಯೂಸಿಕ್ ಮತ್ತು ಲಿರಿಕ್ಸ್ ಕಂಪೋಷನ್ ಆದಷ್ಟು ಬೇಗ ಎಲ್ಲ ರಿಲೀಸ್ ಆಗುತ್ತೆ, ಎಲ್ಲ ನನ್ನ ಕಡೆಯಿಂದ. ಒಂದು ಕಾಡಿಗೆ ಅಂತ ಅಂದ್ಬಿಟ್ಟು ನೀವೆಲ್ಲರೂ ತುಂಬ ಖುಷಿ ಪಡ್ತೀರಾ. ಹೆಣ್ಣಿನ ಭಾವನೆಗಳ ಮೇಲೆ ಬರೆದಿದ್ದೀನಿ ಈ ಒಂದು ಸಾಂಗ್ನ. ವೆರಿ ಡೆಪ್ತ್. ಪ್ರೀತಿ ಅಂತ ಅಂದರೆ ಏನು, ಹೆಣ್ಣಿನ ಮನಸ್ಸು ಅಂದರೆ ಏನು, ಕಾಡಿಗೆ ಅಂದರೆ ಏನು ಅಂತ ಹೇಳಿದ್ದೀನಿ. ಸೊ ಅದು ನಿಮಗೆ ಇಷ್ಟ ಆಗುತ್ತೆ. ಓಕೆ, ಈಗ ನಾನು ಕೇಳ್ದಂಗೆ ನೋಡ್ದಂಗೆ ನೀವು ಸ್ಯಾಂಕಿ ಟ್ಯಾಂಕ್ ಅಂದರೆ ನಮ್ಮ ಆಫೀಸಿಂದ ಸ್ವಲ್ಪ ದೂರದಲ್ಲಿರೋ ಜಾಗದಲ್ಲಿ ಹಾಡು ಆಡ್ತಿದ್ರಿ, ಗಿಟಾರ್ ಬಾರಿಸ್ತಿದ್ರಿ. ಯಾಕೆ ಅದನ್ನೆಲ್ಲ ಮಾಡ್ತಿದ್ದಿದ್ದು ನೀವು ಅಂತ? ಯಾಕೆ ಅಂತ ಅಂದರೆ ಸಪೋರ್ಟಿಂಗ್ ಯಾರು ಬರ್ನಿಲ್ಲ ಅಂತ ಅಂದಾಗ, ಕಳ್ತನ ಮಾಡಿದ್ರೆ ಕಳ್ಳ ಅಂತಾರೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟವನು ಅಂತಾರೆ. ಒಂದು 10 ಜನ ಪಬ್ಲಿಕ್ ಮುಂದೆ ಗಿಟಾರ್ ಇಟ್ಕೊಂಡು ಹಾಡು ಹೇಳೋದ್ರು ಏನು ತಪ್ಪಿಲ್ಲ. ಅವ್ರುಗಳಿಗೆ ಇಷ್ಟ ಆದರೆ ಕಲೆನ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಂಡ್ ನನಗೆ ಯೂಟ್ಯೂಬ್ ಚಾನಲ್ ಇದೆ, ನಂದೇ ವಿಕ್ಟ್ರಿ ವಿನೋ ಅಂತ ಯೂಟ್ಯೂಬ್ ಚಾನಲ್ ಇದೆ. ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. 5,500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ 5,500 ಜನಗಳ ಪ್ರೀತಿ ಇನ್ನೂ ಮುಂದೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಪಬ್ಲಿಕಲ್ಲಿ ನಿನ್ನೆ ಆ್ಯಕ್ಚುಲಿ ನಾನು ಸಾಂಗ್ ಹಾಡ್ತಾಯಿದ್ದೆ ಸ್ಯಾಂಕಿ ಟ್ಯಾಂಕಲ್ಲಿ. ಅಲ್ಲಿರೋ ಮಿನಿಮಮ್ ಅಂದರೂ ಕೂಡ ಒಂದು 50-60 ಜನ ಎಲ್ಲ ನನಗೆ ಸೇರಿಕೊಂಡು ತುಂಬ ಚೆನ್ನಾಗಿದೆ ಅಂತೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು, ಸಾಂಗ್ನ ಕೇಳಿದ್ರು. ಪಾಪ ಅವ್ರಿಗೆ ನಾನು ಯಾರಂತ ಗೊತ್ತೇ ಇರಲಿಲ್ಲ, ಪರಿಚಯ ಆಯಿತು. ಸೊ ಇದುವರೆಗೂ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆ ನನ್ನ ಹೆಸರು ವಿಕ್ಟ್ರಿ ವಿನೋದ್ ಅಂತ ಅಂದ್ಬಿಟ್ಟು. ನಾನೊಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್. ನನ್ನ ಸಾಂಗ್ಸ್ಗಳನ್ನ ಕೇಳಿ ಆ್ಯಂಡ್ ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫ್ರೀಡಮ್ ಟಿ ವಿ ಅವರಿಗೆ ಇಷ್ಟು ಸಪೋರ್ಟ್ ಕೊಡ್ತಾ ಇರೋದಕ್ಕೆ. ಥ್ಯಾಂಕ್ಸ್ ಲಾಟ್. ಈಗ ನಿಮಗೆ ಡುಬಾಕ್ ಸಾಂಗ್ ಹಾಡಿದ ಮೇಲೆ ನಿಮ್ಮ ಫಾಲೋವರ್ಸ್ ಅಥವಾ ವ್ಯೂವರ್ಸ್ ಹೇಗಿದೆ ರೆಸ್ಪಾನ್ಸ್? ಮ್ಯಾಮ್ ಜೆನ್ಯೂನ್ ಆಗಿ ಒಂದು ಮಾತು ಹೇಳ್ತೀನಿ, ಯಾರ್ಯಾರು ಇನ್ನೂ ಡುಬಾಕ್ ಸಾಂಗ್ನ ನೋಡಿಲ್ಲ ಅವ್ರ ಬಗ್ಗೆ ನನಗೆ ಬೇಕಿಲ್ಲ. ಬಟ್ ಯಾರ್ಯಾರು ನೋಡಿದ್ದಾರೆ ಪ್ರತಿಯೊಬ್ಬರು ನನಗೆ ಟೆಕ್ಸ್ಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಪ್ರೀತಿನ ಹಂಚ್ತಾ ಇದ್ದಾರೆ. ಬ್ರದರ್ ತುಂಬ ಚೆನ್ನಾಗಿ ನೀವು ಆ ವಿಡಿಯೋ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಲೈಕ್ ನಿಮ್ಮ ಲಿರಿಕ್ಸ್ ಆಗಿರಬಹುದು, ಪ್ರೀತಿ ಅಂದರೆ ಏನು ಅಂತ ಈಗಿನ ಕಾಲದಲ್ಲಿ ಈ ಥರ ತೋರಿಸಿದ್ದೀರಾ. ನೆಕ್ಸ್ಟ್ ಲೆವೆಲ್ ಇದೆ ಆ್ಯಂಡ್ ಕ್ವಾಲಿಟಿ ಇದೆ, ವಿಜುವಲೈಸೇಷನ್ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅಂದ್ಬಿಟ್ಟು ತುಂಬ ಜನ ಪ್ರೀತಿ ತೋರಿಸ್ತಾ ಇದ್ದಾರೆ. ಯಾರ್ಯಾರು ನೋಡಿದ್ದಾರೆ ಪ್ರತಿಯೊಬ್ಬರು ಕೂಡ ಪ್ರೀತಿ ತೋರಿಸ್ತಾ ಇದ್ದಾರೆ. ನಿಮ್ಮ ಇನ್ಸ್ಪಿರೇಷನ್ ಯಾರು? ಲೈಕ್ ರೋಲ್ ಮಾಡೆಲ್, ನಾನು ಇವ್ರ ಥರ ಆಗಬೇಕು ಅಂತ ಏನಾದರೂ ಇತ್ತಾ ನಿಮಗೆ? ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್. ನಾನು ಹುಟ್ಟಿದ್ದು ಅವ್ರು ಹುಟ್ಟಿರೋ ತಿಂಗಳಲ್ಲೇ.
ಮಾರ್ಚ್ ತಿಂಗಳು ಹುಟ್ಟಿದ್ದು ನಾನು ಕೂಡ. ಸರ್ 17, ಸೊ ನಾನು 23. ನನಗೆ ಅವ್ರದ್ದೇ ಒಂದು ಥಾಟ್ಸ್ ಇರೋದು ಈಗಲೂ ಕೂಡ, 10 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದೇ. ಸೊ ನಾನು ಪ್ರತಿ ಒಂದು ಸಾಂಗ್ ಬರೆಯೋದಲ್ಲ, ನಾನು ಯಾಕೆ ಸಾಂಗ್ ಮಾಡಬೇಕು, ನಾನು ಯಾಕೆ ಶೂಟ್ ಮಾಡಬೇಕು ಅಂತಂದರೆ ನನ್ನ ಸಾಂಗಲ್ಲಿ ಮಿನಿಮಮ್ ಅಂತಂದರೂ ಕೂಡ 150 ಜನ 100 ಮೇಲೆ ಕೆಲಸ ಮಾಡ್ತಾರೆ. ಲೈಟ್ ಬಾಯ್ಸ್ ಆಗಿರ್ಬೋದು, ಕ್ಯಾಮ್ರಾ ವರ್ಕರ್ ಆಗಿರ್ಬೋದು, ಯೂನಿಟ್ ಆಗಿರಬಹುದು, ಆರ್ಟಿಸ್ಟ್ಗಳಾಗಿರ್ಬೋದು. ಒಂದು ವಿಕ್ಟ್ರಿ ವಿನೋದ್ ಒಂದು ಸಾಂಗ್ ಬರೆದ ಅಂತಂದರೆ ಆ ಸಾಂಗಿಗೆ ಮಿನಿಮಮ್ ಅಂತಂದರೂ ಕೂಡ 5 ಲಕ್ಷ 6 ಲಕ್ಷ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆ 6 ಲಕ್ಷ ಒಂದು 3 ದಿನ ಎಲ್ಲ ಆರ್ಟಿಸ್ಟ್ಗಳು ಪ್ರೀತಿಯಿಂದ ಊಟ ಮಾಡ್ತಾರೆ. ನೀವು ಅಪ್ಪು ಇನ್ಸ್ಪಿರೇಷನ್ ಅಂತ ಹೇಳಿದ್ರಿ ಅಲ್ವಾ, ಯಾವತ್ತಾದರೂ ಮೀಟ್ ಮಾಡಿದ್ದೀರಾ? ಆ್ಯಕ್ಚುಲಿ ಮೀಟ್ ಮಾಡಬೇಕು ಅಂತ ತುಂಬ ಆಸೆ ಆಯಿತು. ಮೀಟ್ ಮಾಡಿದ್ದೀನಿ ಅಂದರೆ ಯಾವ ಥರ ಅಂತ ಅಂದರೆ ಲೈಕ್ ಯಾರೋ ನನಗೆ ಗೊತ್ತಿರೋ ಬ್ರದರ್ಸ್ಗಳು, ನಂಗೆ ತುಂಬ ಬೇಕಾಗಿರೋ ಬ್ರದರ್ಸ್ಗಳು ಅವ್ರಿಗೆ ಪರಿಚಯ ಇದ್ದಾರೆ. ಸೊ ಅವ್ರು ಇದ್ದಾಗ ಈಗಲೂ ಸರಿ ಇದ್ದಾರೆ, ಇಲ್ಲ ಅಂತ ಅಲ್ಲ, ನಮ್ಮೆಲ್ಲರ ಮನಸ್ಸಲ್ಲಿ ಪ್ರತಿಯೊಂದು ಅಂಗಡೀಲಿ ಪ್ರತಿಯೊಂದು ಶಾಪ್ಗಳಲ್ಲಿ ಅವ್ರ ಫೋಟೋ ಇರುತ್ತೆ, ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಅವ್ರ ಸಾಂಗ್ಸ್ಗಳು ಬಂತು ಅಂದರೂ ಕೂಡ ತುಂಬ ಖುಷಿ ಪಡ್ತಾರೆ. ಸೊ ಅವ್ರನ್ನ ನೋಡಬೇಕು ಅಂತಂದಾಗ ಲೈಕ್ ಈಗ ಒಂದು ಗ್ಯಾಂಗ್ ಅಂತ ಅಂದಮೇಲೆ ಒಂದು 10 ಜನ ಫೋಟೋ ತೆಗಿ ಅಂತಿರ್ತಾರೆ. ಫೋಟೋ ತೆಗಿತಿದ್ದೋ ನಾನಾಗಿದ್ದೆ. ಅವರೆಲ್ಲ ಫೋಟೋ ಹಿಡಿಸ್ಕೊಳ್ತಾಯಿದ್ರು ಆ್ಯಂಡ್ ಆಮೇಲೆ ಹೋಗಿಬಿಡ್ತಾಯಿದ್ರು. ಆ್ಯಂಡ್ ನನಗೆ ಅವ್ರು ಭೇಟಿಯಾಗೋ ಅವಕಾಶನೇ ಸಿಕ್ಕಿಲ್ಲ. ನನ್ನ ದೊಡ್ಡ ಆಸೆ ಏನು ಅಂತಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಮಕ್ಕಳಿದಾರಲ್ಲ, ಅವ್ರುಗಳನ್ನ ಯಾವತ್ತಾದ್ರೂ ಒಂದಿನ ಪ್ರೀತಿಯಿಂದ ನಾನು ಹೋಗಿ ಮಾತಾಡಿಸ್ಬೇಕು, ಅವ್ರ ಕೈಯಲ್ಲಿ ನಂದು ಒಂದು ಸಾಂಗ್ನ ರಿಲೀಸ್ ಮಾಡಬೇಕು ಅನ್ನೋ ತುಂಬ ಆಸೆ. ಅದು ನನ್ನ ಕಾಡಿಗೆ ಸಾಂಗ್ ಅವ್ರ ಕೈಲಿ ರಿಲೀಸ್ ಮಾಡಬೇಕು ಅನ್ನೋ ಆಸೆ. ಆಲ್ ದಿ ಬೆಸ್ಟ್ ಫಾರ್ ದ್ಯಾಟ್. ಸೊ ಅಪ್ಪು ನಿಮ್ಮ ರೋಲ್ ಮಾಡೆಲ್, ಇನ್ಸ್ಪಿರೇಷನ್ ಅಂತ ಹೇಳಿದ್ರಿ ಅಲ್ವಾ, ಅವರಿಗೆ 2 ಲೈನ್ಸ್ ಹಾಡೋಕ್ಕಾಗತ್ತಾ? ಖಂಡಿತವಾಗ್ಲೂ. ಇದು ಅವ್ರದ್ದೇ ಸಾಂಗ್ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ನಾನು ತೋರಿಸ್ಕೋಬೇಕಂತ ಏನು ಆಸೆ ಇಲ್ಲ, ಯಾಕೆಂದರೆ ಸಿಂಪತಿಗೆ, ತೋರಿಕೆ ಪ್ರೀತಿಗೆ ಆ್ಯಕ್ಚುಲಿ ಬೆಲೆ ಇಲ್ಲ ಅಂತ ನನಗೆ ಗೊತ್ತು. ನಾವು ಪ್ರೀತಿ ಮಾಡ್ತಾಯಿದ್ದೀವಿ ಅಂತಂದರೆ ಅದು ಹೃದಯದಲ್ಲಿರಬೇಕು, ಮನಸ್ಸಲ್ಲಿರಬೇಕು, ಅದು ಯಾವಾಗಲೂ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಸೊ ಸ್ಟಿಲ್ ನಾನು ನಿಮ್ಮನ್ನು ಹುಡುಕ್ತಾನೇ ಇದ್ದೀನಿ. ವಿ ಮಿಸ್ ಯು ಅಪ್ಪು, ವಿ ಲವ್ ಯು. ತದೇರೆನಾ ತರೆನಾ ತದೇರೆನಾ ತರೆನಾ ದೀಂತ ದೀಂತ ದಿರನ ತರರೆ ನಾನ ದೀಂತ ದೀಂತ ದಿರೇನ. ಕೇಳೋಕೆ ಎಷ್ಟು ಚಂದ ಅಲ್ವಾ? ಬಟ್ ಯಾ, ವಿ ಮಿಸ್ ಅಪ್ಪು. ನಾನು ಅಪ್ಪು ಫ್ಯಾನ್. ಇಲ್ಲ, ನನಗೂ ಅವ್ರಿಲ್ಲ ಅಂತ ನಾನು ಈಗಲೂ ಅಷ್ಟೇ. ನಾನು ನೆಕ್ಸ್ಟು ನೀವು ನೋಡಿರ್ತೀನಿ, ನೆಕ್ಸ್ಟ್ ಇನ್ನೊಂದು ನಾನು ದೊಡ್ಡ ಸೆಲೆಬ್ರಿಟಿ ಆದಮೇಲೆ ಇಲ್ಲೊಂದು ಟ್ಯಾಟ್ ಇರೋದು ಅಪ್ಪು ಅಂತ ನಾನು ಹಾಕ್ಸಿರ್ತೀನಿ. ಇನ್ನೂ ಹಾಕಿಸ್ತೀನಿ. ಯಾಕೆ ಅಂತಂದರೆ ನೆಕ್ಸ್ಟು ಲೈಕ್ ಅವ್ರ ಬರ್ಡೇ ದಿನ ಹಾಕ್ಸೋಣ ಅಂತ ಅಂದ್ಬಿಟ್ಟು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಅಪ್ಪು ಅಂದರೆ ಪ್ರಾಣ. ಆ ಸಿಂಪ್ಲಿಸಿಟಿ ಯಾರಿಗೆ ಬರುತ್ತೆ ಆ್ಯಕ್ಚುಲಿ? ಅವ್ರು ಆ್ಯಕ್ಚುಲಿ ಎಲ್ರಿಗಿಂತ ಸ್ವಲ್ಪ ವಿಭಿನ್ನ ಅನ್ನೋದಕ್ಕೆ ಏನು ಉದಾಹರಣೆ ಅಂತಂದರೆ, ಎಲ್ಲ ಹೀರೋಗಳು ಕಲೆನ ಅಪ್ರಿಷಿಯೇಟ್ ಮಾಡ್ತಾರೆ, ಓಕೆ ಫೈನ್. ಬಟ್ ಆದರೆ ನಮ್ಮ ಅಪ್ಪು ಹಾಡ್ಬಿಟ್ಟು ತೋರಿಸ್ತಾರೆ. ನೀವು ನೆನ್ಪಿಟ್ಕೊಂಡಿರ್ಬೋದು, ಸಂಜೀತ್ ಹೆಗಡೆ ಅವ್ರಿಗೆ ಯಾವುದೋ ಒಂದು ಶೋ, ಒಂದು ದೊಡ್ಡ ವೇದಿಕೆ ಮೇಲೆ ಸರ್ ಈ ಒಂದು ಹುಡುಗ ಗೊತ್ತಾ ನಿಮಗೆ ಅಂತ ಕೇಳಿದಾಗ ಅವ್ರ ಸಾಂಗ್ಗೆ ಲೈಕ್ ಸಂಜೀತ್ ಹೆಗಡೆ ಸ್ಟೇಜ್ ಮೇಲೆ ಇಟ್ಕೊಂಡಿರ್ತಾರೆ. ಅಪ್ಪು ಸರ್ ಲೈಕ್ ಆಡಿಯನ್ಸ್ ಅಂದರೆ ಲೈಕ್ ಮುಂದೆ ಗೆಸ್ಟ್ ಒಂದು ಸೀಟಲ್ಲಿ ಕೂತ್ಕೊಂಡು ಈ ಸಾಂಗ್ ತಾನೇ ನಂಗೆ ತುಂಬ ಇಷ್ಟ ಅಂತಾರೆ. ಯಾವ ಥರ ಅಂತ ಅಂದರೆ, ಶಾಕುಂತ್ಲೆ ಸಿಕ್ಕಳು ಸುಮ್ಮನೆ ನಕ್ಕಳು, ಶಾಕಾಯ್ತು ನರನಾಡಿಯೊಳಗೆ, ದುಷ್ಯಂತ ನಗಲ ಉಂಗ್ರಹನ ನೀಡಲ, ನದಿಯಾವುದು ಸಿಗಬಾರ್ದು ನಮಗೆ, ಮನಸ್ಸೇ ನೀ ಬದಲಾದೆ. ಈ ಥರ ಅವರು ಹಾಡ್ಬಿಟ್ಟು ತೋರಿಸ್ತಾರೆ. ಆಮೇಲೆ ಇನ್ನೊಂದು ಸಲಗ ಅಂತ ಒಂದು ಮೂವಿ ಮೊದಲು ನೋಡಿರ್ಬೋದು, ದುನಿಯಾ ವಿಜಯ್ ಸರ್ದು. ಸೊ ಆ ಟೈಮಲ್ಲಿ ಲೈಕ್ ಒಂದು ಸಾಂಗ್ ಇದೆ, ಆ ಸಾಂಗು ಒಂದು ಲೇಡೀಸ್ ಹಾಡಿರ್ತಾರೆ. ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿ ಹಾಡಿರ್ತಾರೆ. ಅವ್ರುಗಳದ್ದು ಈ ಸಾಂಗ್ ತಾನೇ ನೀವು ಹಾಡಿದ್ದು, ಇದೇ ಸಾಂಗ್ ತಾನೇ ಮೆನ್ಷನ್ ಮಾಡಿಬಿಟ್ಟು ಏನು ತಿಣಿಂಗಿ ಮಿಣಿಂಗಿ ಡಿಶ್ ಅವ್ರು ಲೈಕ್ ಹೆಂಗೆ ಹೇಳ್ತಾರೆ ಅಂತ ಅಂದರೆ ಲೈಕ್ ಅವ್ರು ಮೆನ್ಷನ್ ಮಾಡಿ ಒಂದು ಕಲೆನ ಮೆಚ್ಕೊಳ್ಳೋದಲ್ಲದೆ ಹಾಡಿಬಿಟ್ಟು ತೋರಿಸೋದು ತುಂಬ ರೇರ್. ಆ್ಯಂಡ್ ಅದು ನಮ್ಮ ಅಪ್ಪು. He is an example for simplicity. ಖಂಡಿತವಾಗ್ಲೂ. ಮೇ ಬಿ ನನ್ನ ಆಸೆನೇ ಇಷ್ಟೇ, ನಾನು ಏನೇ ಮ್ಯೂಸಿಕಲ್ಲಿ ಎಷ್ಟೇ ಒಂದು ಎತ್ತರಕ್ಕೆ ಹೋದರೂ ಕೂಡ ಮ್ಯೂಸಿಕಲ್ಲಿ ಯಾರಾದರೂ ನನಗೆ ಸಹಾಯ ಬೇಕು, ನನಗೊಂದು ಗೈಡ್ಲೈನ್ ಬೇಕು, ನನಗೆ ಸಹಾಯ ಮಾಡಿ ಅಂತಂದರೆ ನಾನು ಫಸ್ಟ್ ಇರ್ತೀನಿ. ಒಂದೇ ₹1 ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ. ಯಾಕೆ ಅಂತ ಅಂದರೆ ನಾನು ಇಲ್ಲಿವರೆಗೂ ತುಂಬ ಬೇಡಿ ಪ್ರೀತಿಯಿಂದ ಕಲ್ತಿದ್ದೀನಿ. ನನಗೆ ಕಷ್ಟಗಳ ಬೆಲೆ ಗೊತ್ತು. ಸೊ ಹಾಗಾಗಿ
ಕಲಿತೀನಿ ಅನ್ನೋರಿಗೆ ವಿಕ್ಟ್ರಿ ವಿನೋದ್ ಮನಸ್ಸು ಆ್ಯಂಡ್ ನನ್ನ ವಿದ್ಯೆ ಯಾವಾಗಲೂ ಓಪನ್ ಇರುತ್ತೆ. ಸೊ ನಿಮಗೇನಾದರೂ ಮೂವಿಗೆ ಹೋಗೋ ಐಡಿಯಾಸ್ ಇದೆಯಾ, ಅಥವಾ ಆ್ಯಕ್ಟಿಂಗ್ ಮಾಡೋ ಐಡಿಯಾಸ್ ಇದೆಯಾ, ಅಥವಾ ಬರೀ ಸಾಂಗ್ಸಲ್ಲೇ ನನಗೆ ಇದೇ ಇಷ್ಟ ಅಂತ ಬರೀ ಸಾಂಗ್ಸಲ್ಲೇ ಇರಬೇಕು ಅಂತ ಇದೆಯಾ? ನೀವು ಹೇಳಿದ ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ ಸೂಪರ್ ಐಡಿಯಾ ಹೇಳಬೇಕು ಅಂತಂದರೆ, ಯಾರು ಏನು ಮಾಡಿದ್ರೆ ಕರೆಕ್ಟಾಗಿರುತ್ತೋ ಅದೇ ಸತ್ಯ. ಮ್ಯೂಸಿಕ್ ಮಾಡಬೇಕು, ಮ್ಯೂಸಿಕ್ ಮಾಡ್ಕೊಂಡೇ ಇರಬೇಕು, ಆ್ಯಂಡ್ ನಾವೇನು ಹಾಡ್ತೀವಿ ಅದನ್ನು ನಾವು ಪರ್ಫಾರ್ಮೆನ್ಸ್ ಮಾಡಬೇಕು. ಅದು ಬಿಟ್ಟು ಹೀರೋ ಆಗೋದು, ಅದು ಬಿಟ್ಟು ಇನ್ನೊಂದು ಮಾಡ್ತೀನಿ ಅಂತ ಹೋಗೋದು ನನ್ನ ಪ್ರಕಾರ ಅದು ಇಟ್ಸ್ ರಾಂಗ್. ನಮ್ಮ ಜಾನರ್ ಏನು, ಆ ಜಾನರ ನೆಕ್ಸ್ಟ್ ಲೆವೆಲ್ಲಿಗೆ ನಾವು ಜನಗಳಿಗೆ ತೋರಿಸ್ಕೊಂಡು ಹೋಗ್ತಾ ಇರಬೇಕು. ಸೊ ಮ್ಯೂಸಿಕ್ 1000 ಸಾಂಗ್ಗಳು ಬರೀತಾ ಇರೋದು, ಅದನ್ನು ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು, 10 ಜನಕ್ಕೆ ಒಳ್ಳೇದು ಮಾಡಬೇಕು, ಆ್ಯಂಡ್ ಅದೇ ನನ್ನ ಆಸೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಸೊ ಫ್ರೀಡಮ್ ಟಿವಿಗೆ ವಿಶಸ್ ಕೊಡಿ ಅಂದರೆ ಕೊಡ್ತೀರಾ? ಏನಂತ ವಿಶಸ್ ಕೊಡ್ತೀರಾ? ಆ್ಯಕ್ಚುಲಿ ಈ ಡುಬಾಕ್ ಸಾಂಗಿಗೆ ಈ ಒಂದು ಕ್ಯೂಟ್ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮ್ಯಾಮ್. ನಿಮಗೂ ಕೂಡ ಪಾಪ ನೀವು ಅಪ್ಪು ಸರ್ ಫ್ಯಾನ್ ಅಂತ, ಲೈಕ್ ನಾ ಅಪ್ಪು ಸರ್ ಬಗ್ಗೆ ಒಂದು 2 ಲೈನ್ ಹಾಡ್ತಿರ್ಬೇಕು, ನಿಮ್ಮ ಕಣ್ಣಲ್ಲಿ ನೀರು ಬಂತು. ಆ ಕಣ್ಣೀರೇ ಹೇಳುತ್ತೆ ಅಪ್ಪು ಸರ್ ನಮ್ಮ ಜೊತೆ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಐ ಹೋಪ್ ನಿಮ್ಮ ಈ ಒಂದು ಫ್ರೀಡಮ್ ಟಿ ವಿ ಚಾನಲ್ ಪ್ರತಿಯೊಬ್ಬರು ಯಾರು ಟೆಕ್ನಿಷಿಯನ್ಸ್ಗಳು ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಎಡಿಟ್ ಮಾಡೋ ಟೆಕ್ನಿಷಿಯನ್ಸ್ಗಳಿಗೂ ಕೂಡ ನನ್ನ ತುಂಬ ಹೃದಯದ ಸ್ವಾಗತ. ಲವ್ ಯು. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ. ನನ್ನ ಫಸ್ಟ್ ಇಂಟರ್ವ್ಯೂ ಇದು. ನನಗೂ ಹೆಂಗೆ ಮಾತಾಡಬೇಕೋ ಗೊತ್ತಿಲ್ಲ, ಹೆಂಗೋ ಒಂದು ಮಾತಾಡಿದ್ದೀವಿ. ಆ್ಯಂಡ್ ಮ್ಯಾಮ್ ನಿಮಗೂ ಕೂಡ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ನನ್ನ ಫಸ್ಟ್ ಇಂಟರ್ವ್ಯೂ ಇದು, ಯಾವತ್ತೂ ಮರೆಯೋಕ್ಕಾಗಲ್ಲ. ಡುಬಾಕ್ ಯಾರು ಅಂತ ಗೊತ್ತಾಯ್ತಲ್ಲ ವೀಕ್ಷಕರೇ. ಅಷ್ಟೇ ಅಲ್ಲದೆ ಇವರೇ ಕಂಪೋಸ್ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ. ಇವರೇ ವಿಕ್ಟ್ರಿ ವಿನೋದ್. ಇಂತಹ ಹೊಸ ಪ್ರತಿಭೆಗಳನ್ನು ಗುರುತಿಸೋದ್ರಲ್ಲಿ ಫ್ರೀಡಮ್ ಟಿವಿ ಯಾವಾಗಲೂ ಮುಂದೆ. ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ.